ಚಂದ್ರನನ್ನು ಕಾಣಬೇಕಾದರೆ ಚಂದ್ರನ ಬೆಳಕು ಸಾಕು. ಸೂರ್ಯನನ್ನು ನೋಡಬೇಕಾದರೆ ಸೂರ್ಯನ ಪ್ರಕಾಶ ಸಾಕು. ಹಾಗೆಯೇ ಜೀವಾತ್ಮನು ತನ್ನನು ತಾನು ಕಾಣಬೇಕಾದರೆ ತನ್ನೊಳಗಿನ ಆತ್ಮಜ್ಯೋತಿಯ ಬೆಳಕೊಂದೇ ಸಾಕು. ಕಿವಿ, ತ್ವಚೆ, ಕಣ್ಣು, ನಾಲಿಗೆ, ಮೂಗು, ಪಂಚಜ್ಞಾನೇಂದ್ರಿಯಗಳಿವು ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳ ಕಡೆಗೆ ಓಡುವುವು. ಬಹಿರ್ಮುಖವಾಗಿ ವಿಷಯಗಳಲ್ಲಿ ಮಗ್ನವಾದ ಜೀವಿಗೆ ಅಂತರ್ಮುಖ ಪರಮಾತ್ಮನ ದರ್ಶನ ಎಂದಿಗೂ ದೊರೆಯದು. ಜೀವಾತ್ಮ ಬಹಿರ್ಮುಖನಾಗಿ ವಿಷಯಗಳಲ್ಲಿ ತಿರುಗುವನು. ಪರಮಾತ್ಮ ಅಂತರ್ಮುಖನಾಗಿ ನಿತ್ಯ ನಿರ್ಮಲನಾಗಿರುವನು. ಸ್ಥಿತಿಗತಿಗಳು ವಿರುದ್ಧವಾದಾಗ ಸೇರುವ ದಾರಿಯಲ್ಲಿದೆ ಗುರುವಿನ ಕೃಪೆಯಿಲ್ಲದೆ ಪರಶಿವನ ಕಾಣುವುದು ಹೇಗೆ? ಉತ್ತರದ ಮೇರುಗಿರಿಯ ನೋಡುವ ಬಯಕೆಯೂ ಇದ್ದರೂ ದಕ್ಷಿಣ ದಿಕ್ಕಿಗೆ ನಡೆದವನಿಗೆ ಗುರಿ ಎಂದು ಸಿಗದು. ಹಾಗೆಯೇ ಶಿವನ ಸೇರಲಾರ. ಅಂತರ್ಮುಖ ಸಾಧನೆ ಇಂದಲೇ ಆತ್ಮ ಸಾಕ್ಷಾತ್ಕಾರವಾಗುವುದು. ವಿಷಯಾಸಕ್ತಿಯ ಬಂಧನ ಬಿಟ್ಟು ಮನವನ್ನು ನಿಗ್ರಹಿಸು. ಗುರುವಿನ ವಾಕ್ಯದ ಹಾದಿಯಲ್ಲಿ ಆತ್ಮಸ್ವರೂಪ ಅರಿತು ನಿಲ್ಲು. ಸ್ವರೂಪದಲ್ಲೇ ಪರಮಾತ್ಮನ ಸತ್ಯ ಸ್ಥಿತಿ ಪ್ರಕಾಶಿಸುವುದು. ಅಲ್ಲಿ ಜೀವ ಶಿವ ಭೇದವೆಲ್ಲ ಸಂಪೂರ್ಣ ಲಯವಾಗುವುದು. ದಾನ ಧರ್ಮ ಪುಣ್ಯ ಕರ್ಮ ಸ್ವರ್ಗ ಫಲವನ್ನು ಕೊಡುವುವು. ಇಹಲೋಕ ಪರಲೋಕವೆಂದು ಜನರು ಭೇದ ಮಾಡುವರು. ಶರಣನ ದೃಷ್ಟಿಗೆ ಲೋಕಗಳೆಲ್ಲ ಒಂದೇ ತತ್ವವಾಗುವುದು. ಶಿವಮಯವೆಂದು ಅರಿತವನಿಗೆ ಎಲ್ಲವೂ ಕೈವಲ್ಯವಾಗುವುದು. ನಾಲಿಗೆಗೆ ತುಪ್ಪ ಅಂಟದಂತೆ, ಕಾಳಿಗೆ ಧೂಳು ಅಂಟದಂತೆ, ಕನ್ನಡಿಗೆ ಕಂಡುದು ಅಂಟದಂತೆ ಶರಣನು ನಿರ್ಲಿಪ್ತನಾಗುವನು. ಪ್ರಪಂಚದ ನಡುವೆ ಇದ್ದರೂ ಪ್ರಪಂಚವೂ ಅಂಟದು ಅವನಿಗೆ. ಗುರುವಿನಲ್ಲಿ ಗುರಿ ಕಂಡು ನಿತ್ಯ ಶಿವಯೋಗಿಯಾಗಿರುವನು. ಸದ್ಗುರು ರಂಗಲಿಂಗೇಶ್ವರನೇ ನನಗೊಬ್ಬನೇ ಆಶ್ರಯ, ನಿನ್ನ ಹೊರತು ಬೇರಾರಿಲ್ಲ.
ನಿಶ್ಚಯ. ಶ್ರೀ ಸದ್ಗುರು ತ್ರಿಶೂಲಪ್ಪ ಶರಣರು ಕೈವಲ್ಯ ಮಾರ್ಗ ತೋರಿದರು. ಜೀವನು ಶಿವನಾಗುವ ರಹಸ್ಯವನು ಕರುಣೆಯಿಂದ ಬೋಧಿಸಿದರು. ಚಂದ್ರನನ್ನು ಕಾಣಬೇಕಾದರೆ ಚಂದ್ರನ ಬೆಳಕು ಸಾಕು. ಸೂರ್ಯನನ್ನು ನೋಡಬೇಕಾದರೆ ಸೂರ್ಯನ ಪ್ರಕಾಶ ಸಾಕು. ತನ್ನೊಳಗಿನ ಆತ್ಮಜ್ಯೋತಿ ಹೊಳೆಯುವಾಗ ತಿಳಿಯುವುದು ಜೀವ ಶಿವ ಒಂದೇ ಸತ್ಯವೆಂದು ಸದ್ಗುರು ಕರುಣೆಯಿಂದ ತೋರಿಸುವರು.